ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ರೀಡಿಂಗ್ನ ತೊಗೋಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಯಾವ ಥರ ಇದೆ, ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, ಸೆವೆನ್ ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ ಕನ್ಫ್ಯೂಷನಲ್ಲಿದ್ದಾರೆ. ಅವ್ರಿಗೆ ಪ್ರಿಯಾರಿಟಿ ನೀವಲ್ಲ, ಅವರು ನಿಮ್ಮನ್ನ ಒಂದು ಆಪ್ಷನ್ ಆಗಿ ಟ್ರೀಟ್ ಮಾಡಿದ್ದಾರೆ. ಆ್ಯಂಡ್ ಈ ಪರ್ಸನ್ ಯಾವ ಥರ ಹೇಳ್ಬೋದು ಅಂತ ಅಂದರೆ ಯು ಆರ್ ಜಸ್ಟ್ ಎ ಆಪ್ಷನ್ ಅವರ ಒಂದು ಲೈಫಲ್ಲಿ. ನೀವು ಅವರ ಪ್ರಿಯಾರಿಟಿ ಅಲ್ಲದೆ ಇದ್ರಿ ಅಂತ ಅನ್ನೋವಂಥದ್ದು ಕಾಣಿಸ್ತಿದೆ. ನಿಮ್ಮ ಮತ್ತು ಅವರ ಮಧ್ಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋವಂಥದ್ದಾಗಿತ್ತು, ಅಥವಾ ಪರ್ಸನ್ಗೆ ಕನ್ಫ್ಯೂಷನ್ ಆಗಿತ್ತು. ನೀವು ಅಥವಾ ಇನ್ನೊಂದು ವ್ಯಕ್ತಿನ ಅನ್ನೋವಂಥ ಒಂದು ಮನಸ್ಥಿತಿಯಲ್ಲಿ ಈ ಪರ್ಸನ್ ಇದ್ದರು ಅಂತ ಅನಿಸುತ್ತೆ. ಈ ಪರ್ಸನ್ ಏನಾದರೂ ಬಾಯ್ ಆಗಿದ್ದರೆ ಅವರು ಲೆಫ್ಟ್ ಹ್ಯಾಂಡಲ್ಲಿ ವಾಚ್ ಹಾಕ್ತಿದ್ರು, ರೈಟ್ ಹ್ಯಾಂಡಲ್ಲಿ ಯಾವುದೋ ಒಂದು ಬ್ಲ್ಯಾಕ್ ಕಲರ್ದು ಥ್ರೆಡ್ ಅಥವಾ ಒಂದು ಬ್ರೇಸ್ಲೆಟ್ ಥರದ್ದು ಹಾಕ್ತಾಯಿದ್ರು. ಆ್ಯಂಡ್ ಸ್ವಲ್ಪ ಲೆಂತಿ ಹೇರ್ ಇರ್ಬೋದು, ಆ್ಯಂಡ್ ಸ್ವಲ್ಪ ಸ್ಲಿಮ್ ಆಗೂ ಕೂಡ ಇವರು ಇರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಈ ಪರ್ಸನ್ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಅವರು ನಿಮ್ಮನ್ನು ಪ್ರಿಯಾರಿಟಿ ಮಾಡಲಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ನೀವು ಮುಖ್ಯ ಅಲ್ಲ ಅವರ ಲೈಫಲ್ಲಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ನಿಮ್ಮನ್ನು ದೂರ ಮಾಡಿಕೊಂಡ್ರು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ 6 ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ಗೆ ನಿಮ್ಮ ಒಂದು ಮೆಮೊರೀಸ್ ಆ ಪರ್ಸನ್ಗೆ ತುಂಬಾ ಇದೆ. ಅವ್ರಿಗೆ ಅರ್ಥ ಆಗಿದೆ ನೀವೆಷ್ಟು ಲಾಯಲ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಆ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಮತ್ತು ಅವರು ಸ್ಪೆಂಡ್ ಮಾಡಿರುವಂಥ ಒಂದು ಟೈಮ್ ಆಗಿರ್ಬೋದು, ಕೆಲವೊಂದು ರಿಲೇಷನ್ಶಿಪ್ ಒಂದು 6 ವರ್ಷದಿಂದ 9 ವರ್ಷದಿಂದ ಅಥವಾ 10 ವರ್ಷದಿಂದ ಇರುವಂಥ ಚಾನ್ಸಸ್ ಇರುತ್ತೆ. ಆ ವ್ಯಕ್ತಿ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಈ ಪರ್ಸನ್ಗೆ ನಿಮ್ಮ ಮೆಮೊರೀಸಲ್ಲೇ ಅವರು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಈ ಪರ್ಸನ್ಗೆ ಗೊತ್ತಿದೆ ನೀವು ಅವ್ರನ್ನ ಲಾಯಲ್ ಆಗಿ ಇಷ್ಟಪಟ್ರಿ, ನೀವು ಆ ಪರ್ಸನ್ ಲೈಫಲ್ಲಿ ಪ್ರಿಯಾರಿಟಿ ಅಂತ. ಅವರು ನಿಮಗೆ ಪ್ರಿಯಾರಿಟಿ ಕೊಡದೆ ಹೋದ್ರೇನೋ, ಬಟ್ ನೀವು ಮಾತ್ರ ನಿಮ್ಮ ಲೈಫಲ್ಲಿ ಆ ಪರ್ಸನ್ನೇ ಮುಖ್ಯ. ಆ ಪರ್ಸನ್ ಇಲ್ಲ ಅಂದರೆ ಇಲ್ಲ, ನಿಮ್ಮ ಜೀವನದಲ್ಲಿ ಆ ಪರ್ಸನ್ನೇ ಎಲ್ಲ ಅನ್ನೋ ಥರ ನೀವು ಬದುಕಿದ್ರಿ. ಬಟ್ ಆ ಪರ್ಸನ್ ಆ ಥರ ಇರಲಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಆ ಪರ್ಸನ್ ನಿಮ್ಮ ಜೊತೆ ಕೊನೆಯದಾಗಿ ಮಾತಾಡಿದಾಗ ಅವರು ಯಾವುದೋ ಒಂದು ವ್ಯಕ್ತಿಯ ವಿಚಾರದಿಂದ ನೀವು ಮತ್ತು ಅವರು ಜಗಳ ಆಡ್ಕೊಂಡು ಯಾವುದೋ ಒಂದು ಮಾತು, ಒಂದು ಜಗಳ ನಿಮ್ಮನ್ನು ದೂರ ಮಾಡಿದೆ ನಿಮ್ಮಿಬ್ಬರ ಮಧ್ಯ ಅನ್ನೋವಂಥದ್ದು ಹೇಳ್ಬೋದು. ಆ್ಯಂಡ್ ಆ ಪರ್ಸನ್ ಒಂಥರ ಈ ಚಂಚಲ ಮನಸ್ಸಿನ ವ್ಯಕ್ತಿ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ ಕಿಂಗ್ ಆಫ್ ಕಪ್ಸ್ ಅಂತ ಬಂದಾಗ ನೆಗೆಟಿವ್ ಆಗಿ ಹೇಳಬೇಕು ಅಥವಾ ಪಾಸಿಟಿವ್ ಆಗಿ ಹೇಳಬೇಕು ಅಂದರೆ ಎಮೋಷನ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಬಟ್ ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಅವರು ಹೋಲ್ಡ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಓಕೆ, ಕಾರ್ಡ್ಸ್ ತುಂಬಾ ಬೀಳ್ತಾ ಇದೆ ಇವತ್ತು. ಓಕೆ, ಸೊ ಈ ಪರ್ಸನ್ ಬಂದು ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಅಥವಾ ಒಂದು ಎಮೋಷನ್ಸ್ ಅನ್ನೋವಂಥದ್ದು ಈ ಪರ್ಸನ್ಗೆ ಇದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ 10 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಪ್ರಾಬಬ್ಲಿ ಈ ಪರ್ಸನ್ ಸ್ವಲ್ಪ ಫಿನಾನ್ಷಿಯಲಿ ಸ್ಟೇಬಲ್ ಇರ್ಬೋದು, ಅಥವಾ ಇವ್ರಿಗೆ ನೀವು ಫಿನಾನ್ಷಿಯಲಿ ಹೆಲ್ಪ್ ಮಾಡಿರ್ಬೋದು. ಇವರ ಒಂದು ಮನೆಯ ಪರಿಸ್ಥಿತಿ ಆಗಿರ್ಬೋದು ಅಥವಾ ಕೆಲಸದ ಪರಿಸ್ಥಿತಿ ಆಗಿರ್ಬೋದು, ಆ ಟೈಮಲ್ಲಿ ನೀವು ಇವ್ರಿಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡಿರ್ಬೋದು. ಬಟ್ ನಿಮಗೆ ಈ ಪರ್ಸನ್ನಿಂದ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಅನ್ನೋವಂಥದ್ದು ಬೇಕಾಗಿದೆ. ಅವರು ಮತ್ತು ನೀವು ಜೊತೆಯಾಗಿರಬೇಕು ಅನ್ನೋವಂಥದ್ದು ನೀವು ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀರಾ. ಬಟ್ ಈ ಪರ್ಸನ್ ಬಂದು ಅವರ ಫ್ಯಾಮಿಲಿಗೋಸ್ಕರನೋ ಅಥವಾ ಅವ್ರದ ಒಂದು ಹಣಕಾಸಿನ ವಿಚಾರಕ್ಕೆ ಈ ಪರ್ಸನ್ ನಿಮ್ಮನ್ನು ದೂರ ಮಾಡ್ಕೊಂಡಿರೋ ಅಂಥ ಚಾನ್ಸಸ್ ತುಂಬಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ಅವರ ಒಂದು ರಾಶಿ ಬಂದು ಈ ಕರ್ಕಾಟಕ, ವೃಶ್ಚಿಕ ಮತ್ತು ಮೀನರಾಶಿ ಆಗಿರುವಂಥ ಚಾನ್ಸಸ್ ಇದೆ. ಬಿಕಾಸ್ ಕಪ್ಸ್ ಅಂತ 3 ಕಾರ್ಡು ಕಪ್ಸೇ ಬಂದಿದೆ. ಆ್ಯಂಡ್ ಪೆಂಟಿಕಲ್ಸ್ ಅಂತ ಬಂದಾಗ ಈ ವ್ಯಕ್ತಿ ಕನ್ಯಾ ರಾಶಿ, ವೃಷಭ ರಾಶಿ ಮತ್ತು ಮಕರ ರಾಶಿ ಆಗಿರುವಂಥ ಚಾನ್ಸಸ್ ಇದೆ. ಮತ್ತು ಅವರ ಒಂದು ಡೇಟ್ ಆಫ್ ಬರ್ತ್ ನೋಡಿದ್ರೆ 2, 6, 12, 10, 14, 15, 7, 15 ಮತ್ತು 22 ಆಗಿರುವಂಥ ಚಾನ್ಸಸ್ ಇದೆ. ಮತ್ತು ಈ ಪರ್ಸನ್ ಅವರ ಒಂದು ಇನ್ಷಿಯಲ್ ಬಂದು A, L, E, I, M, F, B, V, U, P, K, H, S
ಆಗಿರೋವಂಥ ಸಾಧ್ಯತೆ ಇದೆ. ಓಕೆ, ಸೊ ಈ ಪರ್ಸನ್ ನಿಮ್ಮನ್ನು ಪ್ರಿಯಾರಿಟಿ ಮಾಡಲಿಲ್ಲ, ನಿಮ್ಮನ್ನು ಆಪ್ಷನ್ ಆಗಿ ಟ್ರೀಟ್ ಮಾಡಿದ್ರು. ಬಟ್ ಈಗ ಅವ್ರಿಗೆ ಅನ್ನಿಸ್ತಾ ಇದೆ ಅವ್ರ ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಪರ್ಸನ್ಗೆ ನಿಮ್ಮ ಒಂದು ಮೆಮೊರೀಸ್ ಅವ್ರಿಗೆ ತುಂಬ ಕಾಡ್ತಾ ಇದೆ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಅವರ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಫಿನಾನ್ಷಿಯಲಿ ಹೆಲ್ಪ್ ಮಾಡಿರ್ಬೋದು, ಸಪೋರ್ಟ್ ಮಾಡಿರ್ಬೋದು. ಸೊ ಈ ಪರ್ಸನ್ ನಿಮ್ಮ ಜೊತೆ ಒಂದು ರೀಕನ್ಸಲೇಷನ್ ಆಗಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ. ಮೇ ಬಿ ನೀವು ಮತ್ತು ಅವರು ಒಂದು ಮ್ಯೂಚುವಲ್ ಫ್ರೆಂಡ್ ಥ್ರೂ ಕನೆಕ್ಟ್ ಆಗಿರ್ಬೋದು, ಅಥವಾ ನೀವು ಫಸ್ಟ್ ಫ್ರೆಂಡ್ಸ್ ಅಂದರೆ ಮನೆ ಹತ್ರ ಇರೋರು, ಅಥವಾ ಫಸ್ಟು ಫ್ರೆಂಡ್ ಆಗಿ ಸ್ಟಾರ್ಟ್ ಆಗಿದ್ದ ರಿಲೇಷನ್ಶಿಪ್ ಹೋಗ್ತಾ ಹೋಗ್ತಾ ಅದು ರಿಲೇಷನ್ಶಿಪ್ಗೆ ಕನ್ವರ್ಟ್ ಆಯಿತು ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಈ ಪರ್ಸನ್ಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮನ್ನ ಮಾತಾಡಬೇಕು, ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಆ ಪರ್ಸನ್ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇದ್ದಾರೆ. ಓಕೆನಾ, ಅಂದರೆ ಅವರು ಮೈಂಡಲ್ಲಿ ಕೆಲವೊಂದು ಸರಿ ಏನು ಅಂದ್ಕೊಂಡಿರ್ತಾರೋ ಆ ಥರ ಅವರು ಮಾಡೋದೇ ಇಲ್ಲ. ಅವರು ಅದೇ ಮಿಕ್ಸ್ ಆಫ್ ಎಮೋಷನ್ಸ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಒಂದು ಪ್ರಾಕ್ಟಿಕಲ್ ಆಗೂ ಯೋಚನೆ ಮಾಡಲ್ಲ, ಅಥವಾ ಎಮೋಷನಲ್ ಆಗೂ ಯೋಚನೆ ಮಾಡಲ್ಲ. ಫ್ಲೋಲ್ಲಿ ಏನು ಬರುತ್ತೋ ಅದನ್ನು ತೊಗೊಂಡು ಹೋಗ್ತಾ ಇರ್ತಾರೆ. ಆದರೆ ನಿಮ್ಮ ಮೇಲೆ ಇರುವಂಥ ಫೀಲಿಂಗ್ಸ್ ಮಾತ್ರ ಈ ಪರ್ಸನ್ಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ವೀಕ್ನೆಸ್ ಕಾರ್ಡ್ ಬಂದಿದೆ, ಅಂದರೆ ಅವ್ರಿಗೆ ನಿಮ್ಮನ್ನು ಕಳ್ಕೊಳ್ಳೋದು ಅವ್ರಿಗೆ ಒಂಥರ ಭಯ ಇದೆ. ಆ್ಯಂಡ್ ನಿಮಗೂ ಕೂಡ ಅಷ್ಟೇ, ಈ ಪರ್ಸನ್ನೇ ಒಂದು ವೀಕ್ನೆಸ್. ನೀವು ಈ ಪರ್ಸನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಅವ್ರನ್ನ ನೀವು ಏನಾದರೂ ಕಳ್ಕೊಂಡ್ರೆ ನಿಮ್ಮ ಕೈಯಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಇರೋದಕ್ಕೆ ಆಗಲ್ಲ ಅನ್ನೋವಂಥದ್ದು. ಆ್ಯಂಡ್ ಅವರ್ ಲವ್ ಇಸ್ ಅ ಸ್ಟ್ರಾಂಗರ್ ದೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅಸ್. ನೀವಿಬ್ಬರು ಎಷ್ಟೇ ದೂರ ಆಗಿರಿ, ನಿಮ್ಮ ಪ್ರೀತಿಗೆ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅಂದ್ಬಿಟ್ಟು ನಿಮಗೂ ಅನ್ನಿಸ್ತಾ ಇದೆ, ಅವ್ರಿಗೂ ಕೂಡ ಹಂಗೆ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಇದ್ದಂತಹ ಒಂದು ಪ್ರೀತಿ ಅಥವಾ ಒಂದು ಮಧುರ ಕ್ಷಣಗಳಾಗಿರ್ಬೋದು, ಒಂದು ಅಟ್ರಾಕ್ಷನ್ ಆಗಿರ್ಬೋದು, ಒಂದು ಸೆಲ್ಫ್ ಲವ್ ಆಗಿರ್ಬೋದು, ಅಥವಾ ಒಂದು ಅನ್ಕಂಡೀಷನಲ್ ಲವ್ ಆಗಿರ್ಬೋದು, ಅದು ನಿಮ್ಮ ಒಂದು ಪ್ರೀತಿ ಎಷ್ಟೇ ನೀವು ದೂರ ಇದ್ರೂ ಕೂಡ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಬೇರೆ ವ್ಯಕ್ತಿಗೋಸ್ಕರ ನೀವು ಚೇಂಜ್ ಆಗಲ್ಲ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ಎಷ್ಟೇ ಜನ ಬರಲಿ, ಯಾರೇ ನಿಮ್ಮನ್ನ ಇಷ್ಟಪಡಲಿ, ಅಥವಾ ಯಾರೇ ನಿಮ್ಮನ್ನ ಪ್ರಪೋಸ್ ಮಾಡಲಿ, ಅಥವಾ ನಿಮ್ಮನ್ನ ಯಾರು ಅವರ ಲೈಫಲ್ಲಿ ನೀವು ಪ್ರಿಯಾರಿಟಿ ಅಂತ ಅಂದ್ರೂ ಕೂಡ ನೀವು ಈ ವ್ಯಕ್ತಿನ ಬಿಟ್ಕೊಡಲ್ಲ. ಬಟ್ ಆ ಪರ್ಸನ್ ಈಗ ಅನ್ನಿಸ್ತಾ ಇದೆ ನೀವು ತೋರಿಸಿದಂಥ ಪ್ರೀತಿ ಮತ್ತೆ ಅವ್ರನ್ನ ಕಮ್ ಬ್ಯಾಕ್ ಮಾಡಬೇಕು ಅನ್ನೋ ಥರ, ಮತ್ತು ನಿಮ್ಮನ್ನು ಅವರು ದೂರ ಮಾಡ್ಕೊಳ್ಳೋದಕ್ಕೆ ಅವರು ಇಷ್ಟಪಡ್ತಾ ಇಲ್ಲ. ಆ್ಯಂಡ್ ನೀವೆಷ್ಟೇ ದೂರ ಇದ್ರೂ ಅವ್ರಿಗೂ ಗೊತ್ತಿದೆ ನಿಮ್ಮ ಪ್ರೀತಿ ಆ ವ್ಯಕ್ತಿನ ದೂರ ಮಾಡೋದಕ್ಕೆ ಬಿಡಲ್ಲ ಅನ್ನೋವಂಥದ್ದು. ಸೊ ಈ ಪರ್ಸನ್ ಗೊತ್ತು ನೀವೆಷ್ಟು ಕೇರ್, ಕನ್ಸರ್ನ್, ಲವ್ ಅನ್ನೋವಂಥದ್ದನ್ನು ತೋರಿಸ್ತೀರಾ ಅಂತ ಅಂದ್ಬಿಟ್ಟು. ಎಕ್ಸ್ಪೆಕ್ಟೇಷನ್, ಸೊ ನೀವು ಆ ವ್ಯಕ್ತಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅವ್ರ ಕಡೆಯಿಂದ ಒಂದು ರಿಪ್ಲೈ ಬೇಕು, ಅಥವಾ ಒಂದು ಕಾಲ್ ಬೇಕು, ಒಂದು ಮೆಸೇಜ್ ಬೇಕು, ಅಥವಾ ಏನೋ ಒಂದು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನೋವಂಥದ್ದನ್ನು ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಮೀ ಅಂತ ಅಂದ್ಬಿಟ್ಟು. ಅಂದರೆ ನೀವು ಆ ಪರ್ಸನ್ಗೆ ಕಾಲ್ ಅಥವಾ ಮೆಸೇಜ್, ಅಥವಾ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿದ್ರು, ಅಥವಾ ಅವರು ನಿಮ್ಮಿಂದ ದೂರ ಹೋಗಿದ್ರು, ನೀವು ಆ ಪರ್ಸನ್ಗೆ ಮೆಸೇಜ್ ಕಾಲ್ ಮಾಡ್ತಾ ಇರ್ತೀರಾ. ಬಟ್ ನಿಮ್ಗೆ ಅನ್ನಿಸ್ತಾ ಇದೆ ಆ ಪರ್ಸನ್ ಕಡೆಯಿಂದ ನಿಮ್ಗೆ ಯಾವುದೋ ಒಂದು ಸಂದೇಶ ಅಥವಾ ಒಂದು ಮೆಸೇಜ್ ಅಥವಾ ಒಂದು ಇನ್ಫಾರ್ಮೇಷನ್ ಅನ್ನೋವಂಥದ್ದು ನಿಮಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮಗೆ ಒಂದು ಭರವಸೆನೂ ಇದೆ ಈ ಪರ್ಸನ್ ಒಂದಿನ ಚೇಂಜ್ ಆಗ್ತಾರೆ, ಒಂದಿನ ಬರ್ತಾರೆ, ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರು ನಿಮ್ಮನ್ನ ಮಾತಾಡಿಸ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನೀವಿದ್ದೀರಾ. ಆ್ಯಂಡ್ ನೀವು ಡೀಪ್ಲಿ ಹರ್ಟೆಡ್, ಅಂದರೆ ನಿಮಗೆ ಈ ಪರ್ಸನ್ ಇಲ್ಲದೇ ಇರೋದ್ರಿಂದ, ಅಥವಾ ಈ ಪರ್ಸನ್ ನಿಮ್ಮ ಹೃದಯನ ಬ್ರೇಕ್ ಮಾಡಿರೋದ್ರಿಂದ, ಅಥವಾ ಒಂದು ಟ್ರಸ್ಟ್ ನೀವು ಅವ್ರಿಗೆ ಒಂದು ನಂಬಿಕೆ ಕೊಟ್ಟಿದ್ರೆ ಆ ಒಂದು ನಂಬಿಕೆ ದ್ರೋಹ ಮಾಡಿರೋದ್ರಿಂದ ನೀವು ತುಂಬ ಡಿಪ್ರೆಷನಲ್ಲಿದ್ದೀರಾ, ಸ್ಟ್ರೆಸ್ಸಲ್ಲಿದ್ದೀರಾ, ಆ್ಯಂಸೈಟಿಯಲ್ಲಿದ್ದೀರಾ ಅನ್ನೋವಂಥದ್ದು ಆ ಪರ್ಸನ್ಗೂ ಗೊತ್ತಿದೆ. ಈ ಒಂದು ಫೀಲಿಂಗ್ಸ್, ಈಗ ನಾನು ಏನೆಲ್ಲ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ, ಆ ಪರ್ಸನ್ಗೆ ಅದೆಲ್ಲನೂ ಅರ್ಥ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಕ್ಲಾರಿಫಿಕೇಷನ್, ಐ ವಿಲ್ ನಾಟ್ ಎಕ್ಸ್ಪ್ಲೈನ್ ಮೈ ಸೆಲ್ಫ್, ಐ ನೋ ಐ ಆಮ್ ರೈಟ್. ಓಕೆ, ಅವ್ರು ಅಂತಿದ್ದಾರೆ ನಾನು ನಿಂಗೇನು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಇಲ್ಲ, ಆದರೆ ನನಗೆ ಗೊತ್ತು ನಾನು ಏನು ಮಾಡಿದ್ದೀನಿ ಅದು ಕರೆಕ್ಟಾಗೇ ಇದೆ ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ನಾನು ನಿನ್ನನ್ನು ಪ್ರಿಯಾರಿಟಿ ಮಾಡಲಿಲ್ಲ ಅನ್ನೋವಂಥದ್ದು ನನಗೆ ಗೊತ್ತಿದೆ ಅನ್ನೋವಂಥದ್ದು ಆ ಪರ್ಸನ್ಗೆ ಅರ್ಥ ಆಗ್ತಿದೆ. ಬಟ್ ಅವರು ನಿಮಗೆ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ಅವ್ರು ಅಂದ್ಕೊಳ್ತಾ ಇಲ್ಲ. ಬಟ್ ನಿಮಗೆ ಒಂದು ಕ್ಲಾರಿಟಿ ಬೇಕಾಗಿದೆ, ನೀವು ಯಾಕೆ ಬಿಟ್ಟೋದೆ, ಯಾಕೆ ನನ್ನ ಹತ್ರ ಮಾತಾಡಲಿಲ್ಲ, ಯಾಕೆ ಆಲ್ ಆಫ್ ಎ ಸಡನ್ ನೀನು ಚೇಂಜ್ ಆದೆ ಅನ್ನೋವಂಥ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ನೋಡೋಣ ಲಾಸ್ಟ್ ಒಂದು ಕಾರ್ಡ್ ಏನು ಬರುತ್ತೆ ಅಂತ. ಓಕೆ, ಸಪ್ರೇಷನ್, ಡಿಫಿಕಲ್ಟ್ ಟು ಕೋಪ್ ಅಪ್ ವಿತ್ ಯುವರ್ ಆ್ಯಟಿಟ್ಯೂಡ್ ನೌ. ಓಕೆ, ಈ ರೀಡಿಂಗ್ ಯಾರೆಲ್ಲ ನೋಡ್ತಿದ್ದೀರಾ, ಇದು ನಿಮಗೆ ಈ ಒಂದು ಲಾಸ್ಟ್ ಮೆಸೇಜ್, ನಿಮಗೆ ಈ ಒಂದು ಸಪ್ರೇಷನ್ ಅಥವಾ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಅಥವಾ ನೀವು ಈ ವ್ಯಕ್ತಿಯಿಂದ ಮಾತಾಡದೇ ಇರೋವಂಥದ್ದು ನಿಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ನೀವು ನರ್ಕ ಅನ್ನುವಂಥದ್ದನ್ನು ನೋಡ್ತಿದ್ದೀರಾ. ನೀವು ಮೇ ಬಿ ಪ್ರೆಸೆಂಟ್ ನೀವು ಜೀವಂತವಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಇನ್ಸೈಡ್ ನೀವು ಆಲ್ರೆಡಿ ನಿಮ್ಮ ಒಂದು ಫೀಲಿಂಗ್ಸ್ ಅನ್ನೋದು ಡೆತ್ ಆಗೋಗಿದೆ, ಭಾವನೆಗಳು ಅನ್ನೋದೇ ಇಲ್ಲ. ಈ ಒಂದು ರಿಲೇಷನ್ಶಿಪ್ಪಲ್ಲಿ
ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ಸಪ್ರೇಷನ್ ಅನ್ನುವಂಥದ್ದು ನಿಮ್ಮ ಕೈಯಲ್ಲಿ ತೊಗೊಳೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಒಂದು ಫೀಲಿಂಗ್ಸ್ ಒಂಥರ ಕಲ್ಮನ್ಸಾಗೋಗಿದೆ, ಯಾವುದನ್ನು ನಂಬೋ ಪರಿಸ್ಥಿತಿಯಲ್ಲಿಲ್ಲ, ಯಾರನ್ನೂ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ನಿಮಗೆ ಈ ಜೀವನನೇ ಸಾಕಾಯಿತು, ಈ ಜೀವನದಲ್ಲಿ ಇನ್ನೇನು ಬೇಡ, ಎಲ್ಲರೂ ಮೋಸ ಮಾಡ್ತಾರೆ, ಎಲ್ಲರೂ ನಂಬಿಕೆ ದ್ರೋಹ ಮಾಡ್ತಾರೆ, ನಾನು 5 ವರ್ಷ 9 ವರ್ಷ ಈ ಥರ ಎಲ್ಲ ಪ್ರೀತಿಸಿದ್ದೀನಿ, ಇಂಥ ವ್ಯಕ್ತಿಗಳನ್ನ ನಾನು ಇಷ್ಟಪಟ್ಟಿದ್ರು ಕೂಡ ಈ ವ್ಯಕ್ತಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಸೋತ್ರು ಅಂತ ನೀವು ಫೀಲ್ ಮಾಡ್ತಿದ್ದೀರಾ. ನಿಮಗೆ ಈ ಒಂದು ಸಪ್ರೇಷನ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಂಥರ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ತುಂಬ ಪಾತಾಳಕ್ಕೆ ತೊಗೊಂಡು ಹೋಗ್ಬಿಟ್ಟಿದೆ. ನೀವು ಇದರಿಂದ ಓವರ್ಕಮ್ ಆಗಲೇಬೇಕು. ಯಾಕೆ ಅಂದರೆ ಪ್ರೆಸೆಂಟ್ ನೀವು ಖುಷಿಯಾಗಿದ್ರೇ ನಿಮ್ಮ ಫ್ಯೂಚರ್ ಕೂಡ ಖುಷಿ. ನೀವು ಯಾವುದೋ ವ್ಯಕ್ತಿಗೋಸ್ಕರ ನೀವು ಇಷ್ಟು ಕಷ್ಟಪಡ್ತಾ ಇದ್ದರೆ ಅಥವಾ ನೀವು ಡಿಪ್ರೆಷನ್ಗೆ ಹೋಗಿದ್ರೆ ಅದು ನಿಮ್ಮ ಜೀವನದಲ್ಲಿ ಒಂದು ಚಾಪ್ಟರ್ ಅಷ್ಟೇ. ಬಟ್ ಪ್ಲೀಸ್ ನಾನು ಹೇಳ್ತಾ ಇದ್ದೀನಿ, ಇದರಿಂದ ಆದಷ್ಟು ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಈ ಒಂದು ಕಾರ್ಡ್ ಹೇಳ್ತಾ ಇದೆ, ನೀವು ಎಷ್ಟು ಬೇಜಾರಲ್ಲಿದ್ದೀರಾ, ಎಷ್ಟು ದುಃಖದಲ್ಲಿದ್ದೀರಾ, ಎಷ್ಟು ಆ್ಯಂಗ್ಸೈಟಿಯಲ್ಲಿದ್ದೀರಾ ಅಥವಾ ಡಿಪ್ರೆಷನಲ್ಲಿದ್ದೀರಾ, ಅವ್ರಿಗೋಸ್ಕರ ನೀವು ಎಷ್ಟು ನೆನಪಿಸ್ಕೊಳ್ತಾ ಇದ್ದೀರಾ, ದಿನ ರಾತ್ರಿ ಅಳೋದು, ಬೇಜಾರು ಮಾಡ್ಕೊಳ್ಳೋದು, ನಿದ್ದೆ ಇಲ್ಲದೆ ಇರೋದು, ಈ ಥರ ಎಲ್ಲ ಆಗ್ತಾ ಇದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಆದಷ್ಟು ಬೇಗ ಈ ಪರ್ಸನಿಂದ ಅಟ್ಲೀಸ್ಟ್ ಓವರ್ಕಮ್ ಆಗೋದಕ್ಕೆ ಟ್ರೈ ಮಾಡಿ. ಅವ್ರು ಬಂದಾಗ ನಿಮಗೆ ಬೇಕಾಗಿರೋ ಕ್ಲಾರಿಟಿ ತೊಗೊಳ್ಳಿ ಅಥವಾ ಅವ್ರ ಹತ್ರ ಮಾತಾಡಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಬಟ್ ಆ ವ್ಯಕ್ತಿಗೋಸ್ಕರ ನಿಮ್ಮ ಲೈಫ್ನ ನೀವು ಸ್ಪಾಯಲ್ ಮಾಡ್ಕೋಬೇಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ನಿಮ್ಗೇನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಆರ್ ರೆಸೊನೇಟೆಡ್ ಅಂತ ಆದರೂ ಟೈಪ್ ಮಾಡಿ, ಬಿಕಾಸ್ ನಿಮ್ಗೆ ಇದೇನಾದರೂ ರೆಸೊನೇಟ್ ಆಗಿದ್ರೆ. ಥ್ಯಾಂಕ್ ಯು, ಬಾಯ್.